ಆಚಾರ್ಯ ಹೇಳ್ತಾರೆ ಗೊತ್ತಾಗ. ಓಂ ಶ್ರೀಯಃಪತ್ತೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾ ಶೀಲಮುಕುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ ಅಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯೈಶ್ರುವಾಚ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋ ಬ್ರಹ್ಮಜಿಜ್ಞಾಸಾ. ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೇ. ನ ಸ್ಥಾನತೋಪಿ ಪರಸ್ಯ ಉಭಯಲಿಂಗಂ ಸರ್ವತ್ರ ಹಿ. ಸೊ ದೇವರು ಜಾಗೃತಾವಸ್ಥೆ ಸ್ವಪ್ನಾವಸ್ಥೆ ಸುಷುಪ್ತಿಯನ್ನು ಕೊಡ್ತಾನೆ. ಕೊಡಬೇಕಾದ್ರೆ ನಮ್ಮ ದೇಹದ ಯಾವ ನಾಡಿಗಳು ಎಲ್ಲೆಲ್ಲಿರ್ತಾನೆ ಇದೆಲ್ಲ ಹೇಳಿಬಿಟ್ಟು ಹಾಗಿದ್ದು ಬೇರೆ ಅರ್ಥ ಬರೆದು ಸರಿಯಲ್ಲ ಅಂತ ತಿಳಿಸಿ ನಿಜವಾದ ಅರ್ಥ ಏನು ಅಂದರೆ ಎಲ್ಲಿ ದೇವರು ಎಲ್ಲೇ ಇದ್ದರೂ ಕೂಡ ತನ್ನ ಶಕ್ತಿ ವ್ಯತ್ಯಾಸ ಆಗೋದಿಲ್ಲ. ಬೇರೆ ಕಡೆ ಕಂಡಿದ್ದೆ ನಾವು ಶಕ್ತಿ ವ್ಯತ್ಯಾಸ ಕಂಡಿದ್ದೇವೆ, ಆದರೆ ಅಲ್ಲಿ ಆಗೋದಿಲ್ಲ. ಇದು ವಿಶೇಷಾಂಶ. ನ ಸ್ಥಾನತೋಪಿ ಪರಸ್ಯ ಉಭಯಲಿಂಗಂ ಸರ್ವತ್ರ ಹಿ ನ ಸ್ಥಾನಭೇದತೋಪ್ಯಸ್ಯ ಭೇದ ಕಶ್ಚಿ. ಈ ಮಾತಿಗೆ ಅರ್ಥನೇ ಸರ್ವದೇಶೇಶು ಕಾಲೇಶು ಸ ಏಕ ಪರಮೇಶ್ವರ. ಯಾವ ಸ್ಥಳಕ್ಕೆ ಹೋಗಲಿ ಬೆಂಕಿ ಯಾವ ಜಾಗದಲ್ಲಿಟ್ಟರು ಏನು ಮಾಡುತ್ತದೋ ಸುಡು ಸ್ವಭಾವನೆ, ಯಾವ ಕಾಲದಲ್ಲಿಟ್ಟರು ಸುಟ್ಟೆ ಸುಡೋದು. ಗೊತ್ತಾಯ್ತಾ? ಅದೇ ರೀತಿ ದೇವರು ಅದು ತೋರಿಸ್ತದೆ ಪರಮಾತ್ಮ, ವ್ಯತ್ಯಾಸ ಇಲ್ಲ ಅದಕ್ಕೆ. ಅದೇ ರೀತಿಯೇ ಪರಮಾತ್ಮ ಎಲ್ಲಿದ್ದರೂ ಏನಾಗಿರ್ತಾನೆ, ಪರಮಾತ್ಮನಾಗೇ ಇರ್ತಾನೆ ಹೊರತು ನೋ ವೇರಿಯೇಷನ್. ಇದು ದೇವರ ಮಹಿಮೆ. ಇಲ್ಲ ಸರ್ವ ದೇಶದಿಂದ ಉಪಾಧಿ, ಇದು ಕಾಲದಿಂದ ಉಪಾಧಿ. ಬೆಳಗ್ಗೆ ಒಂದು ರೀತಿ ಮನುಷ್ಯ ಇರ್ತಾನೆ, ಮಧ್ಯಾಹ್ನ ಒಂದು ಸಾಯಂಕಾಲ ಒಂದು ರೀತಿ ಇರ್ತಾನೆ. ಎಷ್ಟು ಚೇಂಜಸ್ ಆಗುತ್ತೆ ಒಂದೇ ದಿವಸದಲ್ಲಿ, ಎಷ್ಟು ಚೇಂಜಸ್ ಆಗುತ್ತೆ ನಮಗೆ. ಆಫೀಸಿನ ಸ್ಥಾನ ಅಲ್ಲಿದ್ದಾಗ ಕೆಲಸ ಬೇರೆ, ಮನೆಯಲ್ಲಿ ಬೇರೆ. ಗೊತ್ತಾಯ್ತಾ? ಪ್ರಯಾಣ ಅಲ್ಲೂ ಬೇರೆ, ಎಷ್ಟು ಚೇಂಜ್ ಆಗ್ತಾ ಹೋಗುತ್ತೆ ಅವನಿಗೆ. ದೇವರಲ್ಲಿ ಯಾವ ಬದಲಾವಣೆ ಕೂಡ ಇಲ್ಲ. ಇದು ಗ್ರೇಟ್. ಆಕಾಶ ಇದೆ ಹಾಗೆ, ಬಟ್ ಆಕಾಶ ಜಡ ಪದಾರ್ಥ. ದೇವರು ಚೇತನವಾಗಿ ಆಗಿರೋದಕ್ಕೋಸ್ಕರ ಸ್ವತಂತ್ರ. ಮಹಾಲಕ್ಷ್ಮಿ ಇದ್ದಾರೆ, ಚೇತನ ಆಗಿದ್ದಾರೆ, ಸ್ವತಂತ್ರ ಇಲ್ಲ. ದೇವರಿಗೆ ಅದು ಇದೆ. ಸ್ಥಾನ ಸರ್ವತ್ರ ಅಶೇಷ ದೋಷೋಜ್ಜ ಪೂರ್ಣ ಕಲ್ಯಾಣ ಚಿದ್ಗುಣ. ಪದ ಹೇಗಿದೆ ನೋಡಿ. ಸರ್ವತ್ರ ಅಶೇಷ ದೋಷೋಜ್ಜ ಪೂರ್ಣ ಕಲ್ಯಾಣ ಚಿದ್ಗುಣ. ಸರ್ವತ್ರ ಸರ್ವದೇಶೇಶು ಕಾಲೇಶು ಸ್ಥಾನೇಶು ಅಂದ್ರೆ ಒಂದೇ ಹೇಳಿ. ದೇಶೇಶು ಅಂದರೆ ಸ್ಥಾನ ದೇಶ, ಕಾಲ ಅನ್ನೋದು ಅದು. ಅಶೇಷ ದೋಷೋಜ್ಜ ಪೂರ್ಣ ಕಲ್ಯಾಣ ಚಿದ್ಗುಣ. ಸಕಲ ಉಜ್ಜ ಅಂದರೆ ಉಜ್ಜಿತ, ಪೂರ್ಣ ಕಲ್ಯಾಣ ಚಿದ್ಗುಣ. ಪೂರ್ಣ ಕಲ್ಯಾಣ ಚಿತ್. ಕಲ್ಯಾಣ ಚಿತ್ ಅಂದ್ರೇನು? ಯಥಾರ್ಥ ಜ್ಞಾನ. ಚಿತ್ ಅಂದರೆ ಜ್ಞಾನ. ಚಿದ್ಗುಣ ಚಿದುಪೇಕ್ಷಿತ ಸರ್ವಗುಣ. ಅನಂತಾನಂತ ಕಲ್ಯಾಣ ಗುಣ ಅದಕ್ಕೆ ಪೂರ್ಣಮದಃ ಪೂರ್ಣಮಿದಂ ಅಂದ್ರೆ ಹಾಗೆ. ಅಲ್ಲೂ ಪೂರ್ಣ, ಇಲ್ಲೂ ಪೂರ್ಣ, ಅದು ಪೂರ್ಣ, ಇದು ಪೂರ್ಣ. ಅಂದರೆ ಸರ್ವ ಅವತಾರಗಳು ಪೂರ್ಣ, ಸರ್ವ ದೇಶಗಳಲ್ಲೂ ಪೂರ್ಣ, ಸರ್ವ ಅವಯಗಳಲ್ಲೂ ಪೂರ್ಣ, ಸರ್ವಕಾಲದಲ್ಲೂ ಪೂರ್ಣ. ಅದೇ ಬೇರೆ ವಸ್ತು ಇಲ್ಲ ಅಂದರೆ ಬೇರೆ ವಸ್ತು ದೇವರಲ್ಲ, ಅದಕ್ಕೆ ಹಾಗಿಲ್ಲ. ಚೇತಿ ವಿಗ್ರಹ ಟೀಕಾರ ಬರೀತಾರೆ. ಹೇಗೆ ಅರ್ಥ ಮಾಡ್ಕೋಬೇಕು ಅಂದರೆ ಸರ್ವತ್ರ ಸ್ಥಾನೇಶು ನಿರ್ಭೇದಶ್ಚೈತ್ಯಪಿ ದ್ರಷ್ಟವ್ಯಂ ಅಶೇಷ ದೋಷೋಜ್ಜಶ್ಚಾಸೌ ಪೂರ್ಣ ಕಲ್ಯಾಣ ಚಿದ್ಗುಣ ಇತಿ ವಿಗ್ರಹ. ಈ ರೀತಿ ವಿಗ್ರಹ ಅಂದ್ರೇನು? ಸಮಾಸನ ಬಿಡಿಸೋದು, ಅದಕ್ಕೆ ವಿಗ್ರಹ. ಕೂಡಿಸಿದರೆ ಸಮಾಸ, ಬಿಡಿಸಿದರೆ ವಿಗ್ರಹ. ಕಲ್ಯಾಣ ಏನದು? ಕಲ್ಯಾಣ ಅಂದ್ರೇನು? ವಿನಾಶಾದಿರಹಿತಾ ನಿತ್ಯಾ ಅಂತ ಅರ್ಥ. ವೃದ್ಧಿರಹಸಗಳೂ ಇಲ್ಲ ಮತ್ತು ನಾಶ ಇಲ್ಲ. ಅದು ಯಾವುದು ಅಂಥದ್ದನ್ನು ಕಲ್ಯಾಣ ಗುಣ ಅಂತ ಕರೀತಾರೆ. ಈಗ ಯಾಕೆ ಅರ್ಥ ಮಾಡ್ಕೋಬೇಕು ಹೇಳಿದ್ರೆ ನೋಡಂತೆ. ಕಲ್ಯಾಣ ಶಬ್ದ ಯಾತಕ್ಕೆ ಅರ್ಥ ಮಾಡ್ಕೋಬೇಕು? ನಾವು ಎಲ್ಲೇ ಹೇಳಬೇಕಾದ್ರೂ ಕೂಡ ಅನಂತಾನಂದ ಕಲ್ಯಾಣ ಗುಣಗಣ ಪರಿಪೂರ್ಣ ಅಂತ ಹೇಳ್ತೇವೆ. ಅರ್ಥ ಇಲ್ಲಿದೆ. ಕಲ್ಯಾಣ ಶಬ್ದಕ್ಕೆ ಏನು ಅರ್ಥ ಇದೆ, ಈ ಅರ್ಥ ಇಟ್ಕೊಂಡು ಹೇಳಬೇಕಾದ್ರೆ. ಕಲ್ಯಾಣ ಅಂದರೆ ನಮ್ಗೆ ಗೊತ್ತಿರೋ ಕಲ್ಯಾಣ ಮಂಟಪ, ಆ ಥರ ಕಲ್ಯಾಣ ಅಲ್ಲ. ಏನು ಅಷ್ಟೇ ಉಪಯೋಗಿಸ್ತೇವೆ. ಅದು ಹಾಗೆ ವಿನಾಶಾದಿ ರಹಿತಾ. ಆದಿ ಶಬ್ದದಿಂದ ವೃದ್ಧಿ ನಾಶ. ವಿನಾಶ ಅಂದರೆ ಟೋಟಲ್ ನಾಶ, ವೃದ್ಧಿ ನಾಶ. ಇದು ಇನ್ನೊಂದು ಹೌದು. ಸ್ಪೀಡ್ ಹೆಚ್ಚು ಕಡಿಮೆ ಆಗೋದು ಅವೆಲ್ಲ ಇದಿಲ್ಲ. ದೋಷ ದೂರ, ಸರ್ಕಲ ದೋಷ ದೂರತ್ವ ಒಂದೆರಡಲ್ಲ. ವಿನಾಶಾದಿ ಆದಿ ಶಬ್ದದಿಂದ ಎಲ್ಲ ವಿಧದ ದೋಷಗಳು ಹೋಯಿತು. ಯದ್ವಾ ಗುಣಶಬ್ದೋ ದುಃಖಾದಿ ವಿಶ್ವಪಿ ಇತ್ಯತಃ ಕಲ್ಯಾಣ ಇತ್ಯು. ಇನ್ನೊಂದು ಅರ್ಥ ಅದಕ್ಕೆ. ಯಾವಾಗಲೂ ಗುಣಶಬ್ದಕ್ಕೆ ಏನರ್ಥ ಇದೆ?
ಅವ್ನ ಗುಣ ಗೊತ್ತಾ ನಿಮಗೆ ಅಂತ ಹೇಳಿದ್ರು. ಏನು ಕುಡಿ ಅಂದರೆ ಕುಡಿಸ್ಕೊಂಡ್ರಿ ಆ್ಯಕ್ಚುಲಿ ದೋಷ ಅದು. ಅದಕ್ಕೇನಂತ ಕರಿತೇವೆ? ಗುಣ ಅಂತ ಕರಿತೇವೆ. ಅದಕ್ಕೆ ಹೇಳ್ತಾರೆ ಇದು ಮಾತು ಎಲ್ಲಿ ಬಂದಿದೆ ಹೇಳಿ ನೋಡೋಣ ಆಯ್ತಾ. ನೀವು ಸತ್ಯ ಪಾತ ಹೇಳಿ ಇದೇ ಉತ್ತರ ಕೊಟ್ಟಿದ್ರು. ಎಲ್ಲಿ ಅಲ್ಲ, ಇದೇ ಪ್ರಶ್ನೆ ಹಾಕ್ಕೊಂಡು ಇದೇ ಉತ್ತರ ಕೊಟ್ಟಿದ್ರು. ಎಲ್ಲಿ? ಈಗ ಯಾಕೆ ಹೇಳ್ತಾರೆ ಅಂತ ಗೊತ್ತಾಗುತ್ತೆ. ಯಾಕೆ ಮರ್ತೋಗಿರೋದ್ರಿಂದ ಮತ್ತೆ ಹೇಳ್ತಾರೆ. ಇಲ್ಲದ 2 ಸತ್ತು ಹೇಳಬೇಕಾಗಿಲ್ಲ. ಆವೃತ್ತಿ ಅಸಕೃತೋಪದೇಶ ಎಲ್ಲಿ ಬಂದಿದೆ ಹೇಳಿ ನೋಡೋಣ. ಸುಧಾದಲ್ಲಿ, ಡಿಕ್ಷನರಿಯಲ್ಲಿ ಸುಧಾದಲ್ಲಿ ಅಂತ ಹೇಳ್ಬಿಟ್ರೆ ಡಿಕ್ಷನರಿ ಎಲ್ಲ ಪದಗಳು ಇದೆ. ಅಲ್ಲ, ಸದಾಗಮೈಕ ವಿಜ್ಞೇಯಂ ಸವತೀತಕ್ಷರಾಕ್ಷರಂ ನಾರಾಯಣಂ ಸದಾ ಒಂದೇ ನಿರ್ದೋಷಾಶೇಷ ಸದ್ಗುಣಂ ಅಂತ ಹೇಳಿದ್ದಾರೆ. ಅಲ್ಲಿ ಸತ್ತಂತ ಯಾಕೆ ಹಾಕಿದರು? ಗುಣ ಅಂತ ಯಾಕೆ ಅಷ್ಟೇ ಸಾಕಲ್ಲ, ಸತ್ತಂತ ಯಾತಕ್ಕೆ ಇದೇ ಉತ್ತರ ಕೊಟ್ಟಿದ್ದಾರೆ. ಏನಂತ ಉತ್ತರ ಕೊಟ್ಟಿದ್ದಾರೆ? ಕೆಲವಿಗೆ ದೋಷಗಳಿಗೂ ಗುಣ ಅಂತ ನಾವು ಕರೀತೇವೆ ಲೋಕದಲ್ಲಿ. ಅದಕ್ಕೆ ಅಲ್ರಿ ಮತ್ತೆ ಒಳ್ಳೆ ಗುಣ ರೀ, ಮತ್ತೆ ಒಳ್ಳೆ ಗುಣ ಅಂತ ಯಾಕೆ? ಗುಣ ಅಂದರೆ ಒಳ್ಳೆ ತಾನೆ, ಒಳ್ಳೆ ಗುಣ ಅಂತ ಯಾಕೆ ಹೇಳಬೇಕು? ಕೆಟ್ಟದಕ್ಕೂ ಗುಣ ಅಂತ ಕರೆಯೋದ್ರಿಂದ ಒಳ್ಳೆ ಗುಣ ಅಂತ ಹೇಳು. ಅಲ್ಲಿ ನೋಡಿ ತಕ್ಷಣ ತೆಗೆದು ನೋಡಿ ತತ್ವನಿರ್ಣಯನ ಕರೆಕ್ಟಾಗಿ ಪದಾರ್ಥ ಆಗುತ್ತೆ. ಆದರೆ ಲೋಕದ ವ್ಯವಹಾರ ಬಂದುಬಿಟ್ಟಿದೆ. ಒಳ್ಳೆ ಮನುಷ್ಯ, ಮನುಷ್ಯ ಅಂದರೆ ಒಳ್ಳೆಯವನಾಗಿರ್ಬೇಕಲ್ಲ, ಒಳ್ಳೆ ಮನುಷ್ಯ ಅಂತ ಕರೆಯೋದು. ಒಳ್ಳೆ ಕಾಫಿ, ಒಳ್ಳೆ ಹಾಲು, ಎಲ್ಲ ಪದಗಳೆಲ್ಲ ಒಳ್ಳೆ ಅಂತ ಕರೀತಾರೆ. ಯಾತಕ್ಕೆ? ದೋಷ ಇರೋದಕ್ಕೂ ಕರೆದ ಅಭ್ಯಾಸ ಆಗಿದೆ ನಮಗೆ ಈಗಾಗಲೇ. ಅದು ವ್ಯಾವರ್ತನೆ ಮಾಡೋಕ್ಕಾರೆ ಏನು ಮಾಡಬೇಕು ಅಂದರೆ ಪದ ಸೇರಿಸ್ಬೇಕು. ಒಳ್ಳೆ ಜ್ಞಾನಿಗಳು ಬರೀ ಜ್ಞಾನಿಗಳು ಅಂತ ಯಾಕೆ ಅನ್ಬಾರ್ದು? ಅದಕ್ಕೇನೆ ದೋಷ ಇದೆ. ಅದೇ ಹೇಳಿದ್ದು, ಗ್ರಂಥ ಪಾರಾಯಣ ಮಾಡ್ತಿದ್ರೆ ಇವತ್ತು ಹೋಗಿ ಪದ ನೋಡಿಬೇಕಾರೆ ತತ್ವನಿರ್ಣಯ ಟೀಕೆ ಪುಸ್ತಕ ಇದೆ ತಾರೆ ತೆಗೆದು ನೋಡಿಬಿಟ್ರೆ ಟೀಕಾರ ಅದ್ರ ಬದಲಿಗೆ ಅದು ಪೇಜ್ ನಂಬರ್ ಹುಡುಕ್ಬೇಕಾಗಿಲ್ಲ, ಅಲ್ಲೇ ಸಿಕ್ಬಿಡೋದು. ಏನು ಚಿಚ್ಚ ಮುಂದೆ ಗುಣಶಬ್ದೋ ದೋಷ ದುಃಖಾದಿಷು ಅಪಿ. ದುಃಖನೂ ಏನಂತ ಕರೀತಾರೆ? ದುಃಖ ಒಂದು ಗುಣ, ಸುಖ ಒಂದು ಗುಣ, ಅಜ್ಞಾನ ಒಂದು ಗುಣ. ಈ ರೀತಿ ಕರೆದರೆ ಅದು ಆಗೋದಿಲ್ಲ. ಅದು ವ್ಯಾವರ್ತನೆ ಮಾಡೋದಕ್ಕೋಸ್ಕರ ಕಲ್ಯಾಣ ಇತ್ಯುಕ್ತಂ. ಚಿಚ್ಛಬ್ದಾತ್ ಪರತಃ ಆದಿಪದಂ ಮಧ್ಯಾಹಾರ್ಯಂ. ಇಲ್ಲಿ ನೋಡಿದ್ರೆ ಏನಾಗುತ್ತೆ ಗೊತ್ತಾ? ಪರಮಾತ್ಮ ಹೇಗಿದ್ದಾನೆ? ಕಲ್ಯಾಣ ಆನಂದ ಜ್ಞಾನಪೂರ್ಣನಾಗಿದ್ದಾನೆ ಆಯ್ತು ಅಷ್ಟೇ. ಉಳಿದುಕೊಂಡು ಹೇಳೇ ಇಲ್ಲ. ನೋಡಿ ವಾದ ನೋಡಿ, ಅಲ್ಲಿ ಸರ್ವತ್ರ ಅಶೇಷ ದೋಷೋಜ್ಜ ಪೂರ್ಣ ಕಲ್ಯಾಣ ಚಿತ್ ಗುಣ ಅಷ್ಟೇ. ಚಿತ್ ಅಂದ್ರೇನು? ಜ್ಞಾನ ಎಂಬ ಗುಣ ಹೊಂದಿದ್ದಾನೆ ಅಂತ ಆಯ್ತು ಅಷ್ಟೇ. ಉಳಿದ ಗುಣಗಳಿಲ್ಲಲ್ಲ. ಅದಕ್ಕೆ ಹೇಳ್ತಾರೆ ಅಥವಾ ಆದಿಪದ ಚಿಚ್ಛಬ್ದ ಪರತ ಆದಿಪದ ಮಧ್ಯಾಹಾರ್ಯಂ. ಮಧ್ಯಾಹಾರ್ಯ ಅಂದ್ರೇನು? ಸೇರಿಸ್ಕೋಬೇಕು. ಅದೇನರ್ಥ ಅದಕ್ಕೀಗ? ಚಿದಾದಿ ಸದ್ಗುಣ, ಚಿತ್ತು ಬಂದ ಎಲ್ಲ ಗುಣಗಳು ಹೊಂದಿಬಿಟ್ಟಿದ್ದಾನೆ ಅಂತ ಅರ್ಥ. ಅದು ಇನ್ನೊಂದು ಅರ್ಥ ಹೇಳ್ತಾರೆ ಮತ್ತೆ. ಅಥವಾ ಚಿದ್ರೂಪ ಅನತೆ ಅಚೇತನ ಇತ್ಯರ್ಥ. ಚಿತ್ ಅಂತ ಹೇಳಿದ್ದಕ್ಕೆ ಜ್ಞಾನ ಅಂತ ಅರ್ಥ ಅಲ್ಲೇ ಅಲ್ಲ. ಏನರ್ಥ? ಈಗ ಎಲ್ಲ ಜ್ಞಾನಾತ್ಮಕವಾದ ಎಲ್ಲ ಚೇತನ್ಯಾತ್ಮಕ ಗುಣಗಳೇ ಹೊರತು ನಮ್ಮಂಥ ಗುಣಗಳಲ್ಲ, ಪ್ರಾಕೃತ ಗುಣಗಳಲ್ಲ, ಅಪ್ರಾಕೃತ ಗುಣ ಅಂತ ಅರ್ಥ. ಅವಾಗ ಆಚೆ ಸೇರಿಸ್ಕೋಬೇಕಾಗಿಲ್ಲ. ಎಲ್ಲ ಗುಣಗಳು ಹಾಗೇನೆ. ಸೊ ಸೇರಿಸ್ಕೊಂಡ್ರೆ ಹೀಗೆ, ಸೇರಿಸ್ಕೊಳ್ತೇವೆ ಹೋದ್ರೆ ಹಾಗೆ. ಈ ರೀತಿ ಬರೀ ವ್ಯಾಖ್ಯಾನ ಅಂತ ಕರೀತಾರೆ. ಇಷ್ಟು ಹೋದ್ಮೇಲೆ ನಮಗೇನು ಅಭ್ಯಾಸ ಆಗಬೇಕು ಗೊತ್ತಾ? ಇಂಥ ಪದ ಎಲ್ಲಿ ಸಿಕ್ಕರೂ ಅರ್ಥ ಮಾಡಿಕೊಳ್ಳೋ ಕೆಪಾಸಿಟಿ ಬರಬೇಕಾದ್ರೆ. ಸುಧಾ ಓದ ಮಾತ್ರ ಅರ್ಥ ಆಗೋದು, ಇದು ಮಾತ್ರ ಓದ ಅರ್ಥ ಆಗಬಾರ್ದು. ಅಪ್ಲಿಕೇಶನ್ ಹೇಗಿರ್ಬೇಕೀಗ? ಇದು ಅರ್ಥ ಇಲ್ಲಿದೆ ನೋಡಿ, ಒಂದು ಬಂದು ತೋರಿಸಾಗಿ ಡಿಕ್ಷನರಿ ಹೇಗೆ ತೋರಿಸ್ತೇವೆ ಹಾಗೆ ಅರ್ಥ ತೋರಿಸ್ಬೇಕು. ಅದು ಅಲ್ಲಿಗೆ ಇದು ಇಲ್ಲಿಗೆ ಅಂದ್ಬಿಟ್ರೆ ತಪ್ಪು, ಓದಿದ್ದು ಉಪಯೋಗ ಇಲ್ಲ ಅದರಿಂದ. ಅಥವಾ ಚಿದ್ರೂಪ ನತು ಅಚೇತನ ಇತ್ಯರ್ಥ. ನಮ್ಮಲ್ಲಿ ಎರಡಿದೆ ಈಗ. ಈ ಕಣ್ಣಿದೆ, ಇದು ಅಚೇತನ, ಇದು ಚೇತನ. ಇದು ಹಾಕ್ಕೊಳ್ಳೋದೇ ಕೆಲಸ ಇಲ್ಲ ನಮಗೆ, ಡಿಪೆಂಡೆನ್ಸ್ ಇದೆ. ಅದು ಇದು ಇಲ್ಲದೇ ಹಾಗೆ ಕಾಣಿಸುತ್ತೆ ಅಂದರೆ ಡಿಪೆಂಡೆನ್ಸ್ ಇಲ್ಲ. ಅದು ಕಣ್ಣೇ ಅಷ್ಟೇ, ಸ್ಪೆಕ್ಸಿಕ್ಸ್ ಇಲ್ಲ. ಅದನ್ನು ಹೇಳೋದು ನಮಗೆ ಅರ್ಥ ಆಗುತ್ತಾ ಹಾಗೆ. ಅಥವಾ ಚಿದ್ರೂಪಾನತು ಅಚೇತನ ಸರ್ವೇಷು ಭೂತೇಷು ಏತಮೇವ ಬ್ರಹ್ಮೇತ್ಯಾಚಕ್ಷತೆ ಇತ್ಯಾದೋ ಪರಮಾತ್ಮ ಶ್ರೂಯತೆ ಯತ ಇತಿ ಶೇಷಃ. ಇದರಲ್ಲಿ ಎಲ್ಲಿ ಬಂದಿದೆ ಅಂತ ಕೇಳಿದರೆ, ಸರ್ವತ್ರ ಸರ್ವೇಷು ಭೂತೇಷು ಏತಮೇವ ಬ್ರಹ್ಮ ಇತ್ಯಾಚಕ್ಷತೆ. ಎಲ್ಲೇ ಪದಾರ್ಥಗಳಿರಲಿ, ಏನೇ ಆಗಿರಲಿ, ಈತನ್ನು ಪರಮಾತ್ಮ ಅಂತ ಕರೀತಾರೆ. ದೇವರು ಪರಮಾತ್ಮನಾಗದೆ ಬರೀ ಆತ್ಮನಾಗಿ ಎಂದೂ ಇರೋದಿಲ್ಲ. ಏನಾಗಿರ್ತಾನೆ? ಪರಮಾತ್ಮನಾಗೇ ಇರ್ತಾನೆ. ಚೀಫ್ ಮಿನಿಸ್ಟ್ರು ಓಡಾಡ್ತಿರ್ಬೇಕಾದ್ರೂ ಚೀಫ್ ಮಿನಿಸ್ಟ್ರೇ. ಬಟ್ ಬಿಡ್ದವ್ರಿಗೆಲ್ಲ ಕ್ಯಾಶಿಯರಾಗಿ ಓಡಾಡ್ಬೇಕು, ದುಡ್ಡು ಕೊಡೋಕ್ಕೆ ಬರಲ್ಲ ಅವನಿಗೆ, ಅಲ್ಲಿ ಹೋಗೇ ಕೊಡಬೇಕು. ಇವಾಗ ಹಾಗೆ ಏನು ಬೇಕಾದ್ರೂ ಮಾಡಬಲ್ಲ. ಯಾಕೆ? ಅಧಿಕಾರ ಸಮೇತ ಇದ್ದಾನೆ. ಜನರಲ್ ಹಾಲಿಡೇಸ್ ಅವೆಲ್ಲ ಏನೂ ಇಲ್ಲ. ಸ್ಟೇಟ್ಮೆಂಟ್ ಕೊಡಬಾರ್ದು ಸಂಡೇ ದಿವಸ, ಅದು ಇನ್ವ್ಯಾಲಿಡ್ ಅಂತಿಲ್ಲ. ಉಳಿದವ್ರು ಹಾಗಲ್ಲ. ಕೆಳಗೆ ಬರ್ತಾ 2 ಸಾವಿರ ಬರ್ಕ್ ಬಿದ್ದಾಗ ಮಾತ್ರ ಬೇರೆ ರೀತಿ ಮಾಡೋಕ್ಕೆ ಬರೋದಿಲ್ಲ ಅವ್ರು. ತಿಳಿತಾ? ದೇವ್ರು ಹಾಗೆ. ಚೀಫ್ಗೆ ಯಾವ ಟೈಮಿಂಗ್ಸೂ ಇಲ್ಲ. ಯಾವ ಬೇಕಾದ್ರೂ ಬರ್ತಾನೆ, ಯಾವ ಬೇಕಾದ್ರೂ ಹೋಗ್ತಾನೆ, ಅಲ್ಲೇ ಇರ್ತಾನೆ, ಏನು ಬೇಕಾದ್ರೂ ಮಾಡ್ಬೋದು. ಉಳಿದವ್ರು ಹಾಗಲ್ಲ. ಬೇಡ ಹೊತ್ತಮ್ಮನೆ ಯಾಕೆ ಬಂದಿ ಅಂತ ಕೇಳ್ತಾರೆ. ಬೇರೆ ಕೆಲಸ ಇತ್ತು ಏನಾದ್ರು ಕೂಡ, ಯಾಕೆ ಬಂದಿ ಸುಮ್ಮನೆ, ಯಾಕೆ ಬರಲಿಲ್ಲ? ಚೀಫ್ಗೆ ಇದು ಯಾವುದೂ ಅಪ್ಲಿಕಬಲ್ ಅಲ್ಲ. ಅವ್ರು ಇನ್ಫೆಕ್ಷನ್ ಬರ್ತಾರೆ, ಏನು ಈ ಟೈಮ್ನಲ್ಲಿ ಬಂದುಬಿಡೋದ ಅಂತ ಕೇಳಿದರೆ
ಮತ್ತು ಆಟೋದು ಅವ್ರದ್ದು ನೀನು ಸರಿಯಾಗಿ ಹೇಳಿದ್ರೆ ಅದು ಇರ್ತಿದ್ದೆ ಆಗ ಓಡೇನೋ ಮಾಡಿರ್ತಿದ್ದೆ ಆಗಲೇ ಟೈಮ್ಸಿಲ್ಲ. ಇವೆಲ್ಲ ಯಾತಕ್ಕೆ ಹೇಳ್ತೀನಿ ಅಂದರೆ ಸ್ವಾತಂತ್ರ್ಯ ಪದದ ಅಡ್ವಾಂಟೇಜ್ ಅದು. ಸ್ವಾತಂತ್ರ್ಯ ಅನ್ನೋ ಪದ ಉಪಯೋಗಿಸ್ತೇ ಹೋಗಿಬಿಟ್ರೆ ದೇವರಿಗೆ ಎಲ್ಲ ದೋಷ ಶುರುವಾಗ್ತದೆ ಬರಲಿಕ್ಕೆ. ಹಾಂ, ಓಂ ನಭೇದಾದಿತಿ ಚೇನ್ನ ಪ್ರತ್ಯೇಕ ಮತಧ್ವಜನಾತ್ಮಂ. ಅಲ್ಲಿಗಿರಲಿ, ನಾಳೆ ದಿವಸ ಅದು ಮುಂದಿನ ಪಾಠ. ಅಲ್ಲಿ ಮತ್ತೆ ಕೆಲವು ಪ್ರಶ್ನೆಗಳು. ನಭೇದಾದಿತಿನ ಪ್ರತ್ಯೇಕ ಮತಧ್ವಜನ ತದ್ವಿರುದ್ಧಂತು ಯತ್ರ ಮಾನೈವ ಕ್ವಚಿತ್ ಭವೇತ್. ದೋಷ ದೂರ, ದೋಷ ದೂರ, ದೋಷ ಅಲ್ಲ, ಬರೀ ದೂರ ಅಲ್ಲ, ದೋಷ ದೂರ. ದೋಷ ದೂರ ಪೂರ್ಣ ಗುಣಾತ್ಮನೆ. ದೋಷದಿಂದ ದೂರವಾದಂತಹ ಪೂರ್ಣವಾದಂತಹ ಗುಣ ಸ್ವರೂಪನಾದವನೇ. ಅಲ್ಲಿ ಆತ್ಮ ಬಂದಿದೆ, ಇಲ್ಲಿ ಚಿತ್ತು ಬಂದಿದೆ. ಮತ್ತು ಚೈತನ್ಯಾತ್ಮಕವಾದ ಗುಣಗಳು ಅಂತ ಅಲ್ಲಿ, ಸ್ವರೂಪಭೂತ ಗುಣಗಳು ಅಂತ ಅಲ್ಲಿ. ದೋಷದಿಂದ ದೂರ, ಬರೀ ದೂರ ಬೇರೆ ಮಾಡ್ಕೋಬಾರ್ದು, ದೂರ ಮಾಡಬಾರ್ದು. ಎಲ್ಲ ಇದ್ರೆ ವಾಸ್ಯ.